ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ. ಸ್ನೇಹಿತರೆ, 160 ಕಿಲೋಮೀಟ್ರ್ ಬಂದಿದ್ದೀನಿ. 160 ಕಿಲೋಮೀಟ್ರು ಪಾದಯಾತ್ರೆ ಯಶಸ್ವಿಯಾಗಿದೆ. ಏನು ತೊಂದರೆ ಇಲ್ಲ. ಇಲ್ಲೇ ಸಿಕ್ಕಾಪಟ್ಟೆ ಬಿಸಿ, ಹಂಗಾಗಿ ಸ್ವಲ್ಪ ರೆಸ್ಟ್ ತೊಗೊತಾ ಇದ್ದೀನಿ ನೆರಳಿಗೆ ಕೂತ್ಕೊಂಡು. ಏನು ತೊಂದರೆ ಇಲ್ಲ. ಬಿಸಿಲು ಅನ್ನೋದು ಒಂದೇ ಒಂದು ಕಾರಣ ಸ್ನೇಹಿತರೆ. ಅದನ್ನು ಬಿಟ್ಟರೆ ಬೇರೆ ಯಾವುದು ನನಗೆ ಊಟದ್ದಾಗಲಿ ಯಾವುದೇ ಆಗಲಿ ಏನು ತೊಂದರೆ ಆಗಿಲ್ಲ. ಎಲ್ಲರೂ ರಾಯರು ನನ್ನ ಕ್ಷೇಮವಾಗಿ ಅವರ ಮಟ್ಟಕ್ಕೆ ನನ್ನನ್ನು ಕರೆಸ್ಕೊತಾ ಇದ್ದಾರೆ. ನಾನು ಇವಾಗ ನೆಕ್ಸ್ಟ್ ಇವತ್ತು ಯಾಕಂದರೆ ಇವಾಗ ನನಗೆ ಕಂಟಿನ್ಯೂ ಆಗಿ ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಆಗುತ್ತೆ. 30 ಕಿಲೋಮೀಟ್ರ್ವರೆಗೂ ಯಾವ ಊರೂ ಬರಲ್ಲಂತೆ. ಅದಕ್ಕೋಸ್ಕರ ನಾನು ಇವಾಗ ಬೇಗ ಸ್ವಲ್ಪ ಮಧ್ಯಾಹ್ನ ಬಿಸಿಲಾದರೂ ಪರವಾಗಿಲ್ಲ, ಯಾಕಂದರೆ ಆ ಕಡೆ ಬಿಸಿಲು ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಆದರೂ ನಾನು ಪರವಾಗಿಲ್ಲ, ಒಂದು 30 ಕಿಲೋಮೀಟ್ರ್ ಆ ಊರು ರೀಚ್ ಆಗಬೇಕು. ಅದಕ್ಕೋಸ್ಕರನೇ ಅಲ್ಲಿಗೋಗಿ ಇವತ್ತಿನ ದಿನದಲ್ಲಿ ಅಲ್ಲಿ ದೇವಸ್ಥಾನದಲ್ಲಿ ಉಳ್ಕೊಂಡು ಮತ್ತು ನೆಕ್ಸ್ಟ್ ಡೇ ಜರ್ನಿ ಸ್ಟಾರ್ಟ್ ಮಾಡೋಣ. ಆದಷ್ಟು ಬೇಗ ಮಂತ್ರಾಲಯಕ್ಕೆ ತಲುಪೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ರಾಯರು ನನ್ನನ್ನು ಎಷ್ಟು ಬೇಗ ಕರೆಸ್ಕೊತಾರೆ ಅಷ್ಟು ಬೇಗನೂ ನನಗೂ ಒಂಥರ ಖುಷಿಯಾಗುತ್ತೆ. ನಾನು ರಾಯರನ್ನ ನೋಡಬೇಕು ಅಂತ ಒಂದು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ನೋಡೋಣ ಸ್ನೇಹಿತರೆ. ಅಲ್ಲಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ನಾನು ಒಂದು ನಿಮಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದೀನಲ್ವ. ಆ ಸರ್ಪ್ರೈಸ್ ಏನಂದರೆ ಅಲ್ಲೇ ಮಂತ್ರಾಲಯದಲ್ಲೇ ಹೇಳ್ತೀನಿ. ಆ ಸರ್ಪ್ರೈಸು ಎಲ್ರಿಗೂ ಒಳ್ಳೆಯದಾಗಲಿ. ರಾಯರನ್ನ ನಂಬಿ ನಡೀರಿ ಸ್ನೇಹಿತರೆ. ರಾಯರನ್ನ ನಂಬಿ ನಡೆದರೆ ಎಲ್ಲರಿಗೂ ಒಳ್ಳೆಯದಾಗತ್ತೆ. ರಾಯರಿದ್ದಾರೆ. ನೀವು ಪ್ರತಿ ಮೆಸೇಜಲ್ಲೂ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡ್ತಿರಲ್ವ, ನನಗೆ ತುಂಬಾ ಖುಷಿಯಾಗುತ್ತೆ. ನಿಮ್ಮ ಪ್ರೋತ್ಸಾಹ ಹಂಗೆ ಅದೇ ಥರನೇ ನನಗೆ ಸದಾ ನನ್ನ ಮೇಲೆ ಇರಲಿ. ನಾನು ಒಂಥರ ನನಗೆ ನೀವು ಆ ಥರ ಮೆಸೇಜ್ ಮಾಡೋದ್ರಿಂದ ನನಗೊಂದು ಎನರ್ಜಿ ಬರುತ್ತೆ. ಓಕೆ ಸ್ನೇಹಿತರೆ, ಜಾಸ್ತಿ ವಿಡಿಯೋದಲ್ಲಿ ಲೆಂತ್ ಮಾಡೋದು ಬೇಡ. ಎಳೆಯೋದು ತುಂಬ ಹೇಳ್ಕೊಂಡು ಹೋಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ನಾನು ಕ್ಷೇಮವಾಗಿದ್ದೀನಿ. ನನ್ನ ಬಗ್ಗೆ ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಾನು ಪ್ರತಿ ವಿಡಿಯೋದಲ್ಲೂ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ರಾಯರಿದ್ದಾರೆ. ರಾಯರನ್ನ ನಂಬಿ ನಡೀರಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.